ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಮುಂಬರುವಂತಹ GPSTR ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ GPSTR 2022ರ ಪೇಪರ್ 1 ವಿಷಯದಲ್ಲಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಅಧ್ಯಯನ ಮಾಡಿ ವಿವರಿಸಿದ್ದೇನೆ. ಇದರಿಂದ ಮುಂಬರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಲು ಸಹಾಯವಾಗುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ. ಡಿಸ್ಲೆಕ್ಸಿಯಾ ಸ್ಥಿತಿಯ ಹೊಂದಿರುವ ಕ್ಲಿಷ್ಟತೆ. ಇದಕ್ಕೆ ಸರಿಯಾದಂತಹ ಉತ್ತರ ಓದುವುದು. ಓದುವ ಕೊರತೆಯನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಕರೀತಾರೆ. ಮಾತನಾಡುವ ಒಂದು ವಿಷಯದ ಕೊರತೆ ಇರುವವರಿಗೆ ಡಿಸ್ಪೇಸಿಯಾ ಅಂತ ಕರೀತಾರೆ. ಕೇಳುವ ಒಂದು ಸಮಸ್ಯೆ ಇರುವಂಥವರಿಗೆ ಆಡಿಟರಿ ಪ್ರೊಸೆಸಿಂಗ್ ಸಮಸ್ಯೆ ಅಂತ ಕರೀತಾರೆ. ಆಡಿಟರಿ ಪ್ರೊಸೆಸಿಂಗ್ ಕೇಳುವ ಒಂದು ಸಮಸ್ಯೆ ಇರುವಂತಹ ಸ್ಥಿತಿಗೆ. ವೀಕ್ಷಿಸುವ ಒಂದು ಸಮಸ್ಯೆಗೆ ವಿಜುವಲ್ ಪ್ರೊಸೆಸಿಂಗ್ ಡಿಸಾರ್ಡರ್ ಅಂತ ಈ ಒಂದು ಸ್ಥಿತಿಗೆ ಕರೆಯಲಾಗುತ್ತದೆ. ಅಂತರವಲೋಕನ ತಂತ್ರಗಳನ್ನು ಬಳಸಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಪ್ರಾಯೋಗಿಕವಾಗಿ ಕಾರಣೀಕರಿಸುವ ಸಾಧ್ಯವಿಲ್ಲದ ಒಂದು ಸನ್ನಿವೇಶ. ಇದಕ್ಕೆ ಸರಿಯಾದಂತಹ ಉತ್ತರ 1. ಒಬ್ಬ ವ್ಯಕ್ತಿಯು ಹತಾಶೆಗೊಳಗಾದಾಗ. ಅಂದರೆ ಒಬ್ಬ ವ್ಯಕ್ತಿಯು ಸಂತೋಷವನ್ನು ಅನುಭವಿಸುತ್ತಿರುವಾಗ ನಾವು ಅಂತರವಲೋಕನವನ್ನು ಮಾಡಬಹುದು. ಒಬ್ಬ ವ್ಯಕ್ತಿಯು ಇತರ ಚಟುವಟಿಕೆಗಳಲ್ಲಿ ಭಾಗಿಯಾದಾಗಲೂ ಕೂಡ ಅಂತರವಲೋಕನ ತಂತ್ರವನ್ನು ಬಳಸಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನಾವು ಅಧ್ಯಯನವನ್ನು ಮಾಡಬಹುದು. ಒಬ್ಬ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಅಭಿನಯಿಸಿದಾಗ ಆವಾಗಲೂ ಕೂಡ ನಾವು ಆ ವ್ಯಕ್ತಿಯ ಅಂತರವಲೋಕನವನ್ನು ಮಾಡಬಹುದು. ಆದರೆ ಒಬ್ಬ ವ್ಯಕ್ತಿಯು ಹತಾಶೆಗೊಳಗಾದಾಗ ಆ ವ್ಯಕ್ತಿಯನ್ನು ನಾವು ಪ್ರಾಯೋಗಿಕವಾಗಿ ಅಂತರವಲೋಕನ ಮಾಡಲು ಸಾಧ್ಯವಿಲ್ಲ. ತನ್ನ ತಂಡದ ಸದಸ್ಯರೊಬ್ಬರ ಕೆಲಸದ ಪ್ರಮಾಣವನ್ನು ಅವಲೋಕಿಸಲು ಮೇಲ್ವಿಚಾರಕರು ಅಳವಡಿಸುವ ವಿಧಾನ. ಇದಕ್ಕೆ ಸರಿಯಾದಂತಹ ಉತ್ತರ ಪಾಲ್ಗೊಳ್ಳುವಿಕೆ ಅವಲೋಕನ ಅಂತ ಕರೆಯಲಾಗುತ್ತದೆ. ಇದನ್ನು ನಾವು ತಂಡದಲ್ಲಿ ಸದಸ್ಯರೊಬ್ಬರ ಒಂದು ಕೆಲಸದ ಪ್ರಮಾಣವನ್ನು ಅವಲೋಕಿಸುವ ಒಂದು ಮೇಲ್ವಿಚಾರಕರನ್ನು ನಾವು ಅಳವಡಿಸುವಂತಹ ವಿಧಾನವನ್ನು ಪಾಲ್ಗೊಳ್ಳುವಿಕೆ ಅವಲೋಕನ ಅಂತ ಕರೆಯಲಾಗುತ್ತದೆ. ಸ್ವತಂತ್ರ ಚಲಕ ಪ್ರಚೋದನೆ, ಅವಲಂಬಿತ ಚಲಕ. ಸ್ವತಂತ್ರ ಚಲಕ ಇದು ಒಂದು ಪ್ರಚೋದನೆ, ಅವಲಂಬಿತ ಚಲಕ ಇದು ಒಂದು ಪ್ರತಿಕ್ರಿಯೆ. ಅವಲಂಬಿತ ಚಲಕ ಇದಕ್ಕೆ ಉತ್ತರವಾಗಿದೆ. ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಆತನ ಅಂಕಪಟ್ಟಿಯನ್ನು ಗಮನಿಸಬಹುದು. ಇದಕ್ಕೆ ಬಳಸಬಹುದಾದ ವಿಧಾನ ಅಂತರವಲೋಕನ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತರವಲೋಕನದ ಮೂಲಕ, ಅಂದರೆ ಪರೀಕ್ಷೆಗಳ ಮುಖಾಂತರ ಅಂಕಪಟ್ಟಿಗಳನ್ನು ನಾವು ಗಮನಿಸಬಹುದು. ಇದನ್ನು ಅಂತರವಲೋಕನ ವಿಧಾನ ಅಂತ ಕರೆಯಲಾಗುತ್ತದೆ. ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹವನ್ನು ವ್ಯಕ್ತಪಡಿಸುವುದು. ಇದಕ್ಕೆ ಸರಿ ಉತ್ತರ ತಾರುಣ್ಯಾವಸ್ಥೆ. ತಾರುಣ್ಯಾವಸ್ಥೆಯಲ್ಲಿ ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹವನ್ನು ವ್ಯಕ್ತಪಡಿಸುತ್ತಾರೆ ಈ ಒಂದು ಅವಧಿಯಲ್ಲಿ. ಪೂರ್ವ ಬಾಲ್ಯಾವಸ್ಥೆ. ಈ ಒಂದು ಬಾಲ್ಯಾವಸ್ಥೆಯಲ್ಲಿ 2 ರಿಂದ 6 ವರ್ಷದ ಒಂದು ಅವಧಿಯಲ್ಲಿ ಇರುವಂತಹ ಮಕ್ಕಳನ್ನು ನಾವು ಪೂರ್ವ ಬಾಲ್ಯಾವಸ್ಥೆ ಎಂದು ನೋಡುವುದು. ಈ ಒಂದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಆಟದ ಮೂಲಕ ಹಾಗೂ ಮಕ್ಕಳ ಒಂದು ಭಾಷಾ ಅಭಿವೃದ್ಧಿಯ ಮುಖಾಂತರ, ಅನುಕರಣೆಯ ಮುಖಾಂತರ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿ 6 ರಿಂದ 12 ವರ್ಷದ ಒಂದು ಅವಧಿಯನ್ನು ನಾವು ಉತ್ತರ ಬಾಲ್ಯಾವಸ್ಥೆ ಅಂತ ನೋಡಬಹುದು. ಈ ಒಂದು ಅವಧಿಯಲ್ಲಿ
ಆ, ಶಾಲಾ ಶಿಕ್ಷಣಕ್ಕೆ ಮಕ್ಕಳು ಹೊಂದಿಕೊಳ್ಳುತ್ತಾರೆ ಹಾಗೂ ಅವರು ನಿಯಮಗಳನ್ನು ಪಾಲನೆ ಮಾಡುತ್ತಾರೆ ಹಾಗೂ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ. ತಮ್ಮ ಓದು, ಬರಹ ಮತ್ತು ಮಾತುಗಾರಿಕೆಯ ಮುಖಾಂತರ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ತಾರುಣ್ಯಾವಸ್ಥೆಯಲ್ಲಿ ಇದು 18 ರಿಂದ 25 ವಯಸ್ಸನ್ನು ನಾವು ತಾರುಣ್ಯಾವಸ್ಥೆಯಲ್ಲಿ ನೋಡುವಂತಹದ್ದು. ಈ ಒಂದು ತಾರುಣ್ಯಾವಸ್ಥೆಯಲ್ಲಿ ಇವರು ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹದಿಂದ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ಅವಧಿಯಾಗಿರುತ್ತೆ. ಹಾಗೆ ಅವರು ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ ಅವರ ವ್ಯಕ್ತಿತ್ವ ಮತ್ತು ಭಾವನೆಗಳು ಸಿದ್ಧವಾಗಿರುತ್ತದೆ. ಅವರು ತಮ್ಮ ಭವಿಷ್ಯಗಳ ಬಗ್ಗೆ ಹೆಚ್ಚು ಚಿಂತನೆಯನ್ನ ಮಾಡುತ್ತಾರೆ. ಮಧ್ಯಮ ಪ್ರೌಢಾವಸ್ಥೆ ಅಂತಂದ್ರೆ ಇಲ್ಲಿ 12 ರಿಂದ 18 ಈ ಒಂದು ಅವಧಿಯಲ್ಲಿ ವ್ಯಕ್ತಿತ್ವ ನಿರ್ಮಾಣವಾಗುವಂತಹ ಒಂದು ಸ್ಥಿತಿ. ಅವರು ತಮ್ಮ ಮನಸ್ಸಿಗೆ ಇಚ್ಛಿಸುವಂತೆ ಜೀವನವನ್ನ ಹಾಗೂ ಭಾವನೆಗಳನ್ನ ವ್ಯಕ್ತಪಡಿಸುವ ಹಂತವಾಗಿರುತ್ತದೆ. ಹೇಳಿಕೆ: ಜೀವಿಯಲ್ಲಿ ಉಂಟಾಗುವಂತಹ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆಯೇ ವಿಕಾಸ. ಹೇಳಿಕೆ ಬಿ: ಯಾವುದೇ ಜೀವಿಯಲ್ಲಿ ಉಂಟಾಗುವ ವಿಕಾಸವು ಬೆಳವಣಿಗೆ, ಸಾಮರ್ಥ್ಯ, ಪಕ್ವತೆ ಮತ್ತು ಪರಿಸರದೊಂದಿಗಿನ ಅನುಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಅಂದರೆ ಒಂದು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಬೆಳವಣಿಗೆ ಆದಾಗ ಅದು ಒಂದು ವಿಕಾಸವಾಗುತ್ತದೆ. ಆ ಒಂದು ವಿಕಾಸದ ಒಂದು ಬೆಳವಣಿಗೆಯ ಒಂದು ಸಾಮರ್ಥ್ಯ ಯಾವ ರೀತಿಯ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂದರೆ ಪಕ್ವತೆ ಮತ್ತು ಪರಿಸರದ ಒಂದು ಅನುಕ್ರಿಯೆಯ ಮುಖಾಂತರ ನಡೆಸುತ್ತದೆ ಅಂತ ಈ ಒಂದು ಹೇಳಿಕೆಗಳನ್ನು ನೋಡಬಹುದು. ಈ ಒಂದು ಹೇಳಿಕೆ ಯಾವ ರೀತಿಯಾಗಿ ಸರಿಯಾಗಿದೆ ಅಂತ ನೋಡೋದಾದ್ರೆ, ಹೇಳಿಕೆ ಎ ಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿ ಯು ಹೇಳಿಕೆ ಎಗೆ ಸಮರ್ಥನೀಯವಾಗಿದೆ. ಈ ಒಂದು ಹೇಳಿಕೆ ಈ ಒಂದು ಬಿ ಹೇಳಿಕೆಗೆ ಒಂದು ಅರ್ಥವನ್ನ ಕೊಡೋದ್ರಿಂದ ಈ ಒಂದು ಆಯ್ಕೆ ಸರಿಯಾಗಿದೆ. ಹಾಗೆ ಎಲ್ಲ ಮಕ್ಕಳು ಹೇಗೆ ಒಂದೇ ರೀತಿಯ ವಿಕಾಸದ ಹಂತಗಳನ್ನ ಪ್ರದರ್ಶಿಸಿದರೂ ಅವರ ವಿಕಾಸದ ಅವಧಿಯಲ್ಲಿ ವ್ಯತ್ಯಯವಾಗಿರುತ್ತದೆ. ಇದರಲ್ಲಿ ಅಡಗಿರುವ ಒಂದು ತತ್ವ. ಇದಕ್ಕೆ ಸರಿ ಉತ್ತರ ಅನನ್ಯತೆಯ ತತ್ವ. ಅಂದ್ರೆ ಎಲ್ಲ ಮಕ್ಕಳು ಏಕರೀತಿಯ ಒಂದು ವಿಕಾಸವನ್ನ ಹೊಂದಿದ್ರೂ ಕೂಡ ಅವರು ಒಂದು ಉದಾಹರಣೆಗೆ ಒಂದು ನೃತ್ಯವನ್ನ ಮಾಡುವಾಗ ತಂಡದ ಒಂದು ನೃತ್ಯವನ್ನ ಮಾಡುತ್ತಿರುವಾಗ ಒಬ್ಬ ವಿದ್ಯಾರ್ಥಿ ಮಾಡಿದ ಹಾಗೆ ಮತ್ತೊಬ್ಬ ವಿದ್ಯಾರ್ಥಿ ನೃತ್ಯವನ್ನ ಮಾಡೋದಿಲ್ಲ. ಇದು ಯಾವ ರೀತಿಯ ತತ್ವ ಅಂತ ಅಂದ್ರೆ ಅನನ್ಯತೆಯ ತತ್ವ ಅಂತ ನೋಡಬಹುದು. ಪಟ್ಟಿ 1 ರಲ್ಲಿ ನೀಡಿರುವ ನೈತಿಕ ವಿಕಾಸದ ಹಂತಗಳನ್ನ ಪಟ್ಟಿ 2 ರಲ್ಲಿ ವಿಕಾಸದ ಅವಧಿಯೊಂದಿಗೆ ಸರಿಯಾಗಿ ಹೊಂದಿಸಿದಾಗ ಪಟ್ಟಿ 1, ಪಟ್ಟಿ 2. ಪಟ್ಟಿಯಲ್ಲಿ ಇರುವಂತಹ ಒಂದು ನಂಬಿಕೆ, ಅಪನಂಬಿಕೆ, ಸ್ವಾಯತ್ತತೆ ಮತ್ತು ನಾಚಿಕೆ ಮತ್ತು ಅನುಮಾನ, ಉಪಕ್ರಮಿಸುವಿಕೆ, ಅಪರಾಧ, ಕಾರ್ಯಶೀಲತೆ, ಕೀಳಿರಿಮೆ. ಅಂದ್ರೆ ಇವು ವಿರುದ್ಧಾರ್ಥಕವಾಗಿ ನಾವು ನೋಡಬಹುದು. ಈ ಒಂದು ಪಟ್ಟಿಗೆ ಯಾವ ಪಟ್ಟಿ ಇದಕ್ಕೆ ಸಮವಾಗುತ್ತೆ ಅಂತ ನೋಡಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ 2 ಅಂತ. ಅಂದ್ರೆ ಈ ಒಂದು ನಂಬಿಕೆ, ಅಪನಂಬಿಕೆ ಇದಕ್ಕೆ ಸರಿ ಉತ್ತರ 1.5 ವರ್ಷದಿಂದ 3 ವರ್ಷ ಈ ಒಂದು ಅವಧಿಯಲ್ಲಿರುವವರು ಈ ರೀತಿಯಾಗಿ ಒಂದು ವಿಕಾಸವನ್ನ ಹೊಂದಿರ್ತಾರೆ. ಅದೇ ರೀತಿಯಾಗಿ ಸ್ವಾಯತ್ತತೆ, ನಾಚಿಕೆ ಮತ್ತು ಅನುಮಾನ ಈ ಒಂದು ಹಂತದಲ್ಲಿ ಯಾರಿಗೆ ಇರುತ್ತೆ ಈ ರೀತಿಯಾಗಿ ವಿಕಾಸ ಅಂತಂದ್ರೆ ಹುಟ್ಟಿನಿಂದ 1.5 ವರ್ಷ, ಉಪಕ್ರಮಿಸುವಿಕೆ, ಅಪರಾಧ 6 ವರ್ಷದಿಂದ 12 ವರ್ಷ, ಕಾರ್ಯಶೀಲತೆ, ಕೀಳಿರಿಮೆ 3 ವರ್ಷದಿಂದ 6 ವರ್ಷ. ಈ ರೀತಿಯಾದಂತಹ ಹಂತಗಳಲ್ಲಿ ವಿಕಾಸವನ್ನ ನಾವು ಅವರ ಭಾವನೆಗಳನ್ನ ನಾವು ನೋಡಬಹುದು. ಒಂದು ಮಗು ತತ್ಕ್ಷಣದಲ್ಲಿ ಸಂಘಶೀಲತೆ ವರ್ತನೆಯನ್ನು ತೋರಿಸಲು ಮುಂದಾಗುತ್ತದೆ. ಈ ವರ್ತನೆಗೆ ಸಹಭಾಗಿತ್ವವಾಗಿರುವ ಸಂವೇದನೆ ಅಂದ್ರೆ ಮಾಲೀಕತ್ವದ ಭಾವ, ಸೃಜನಾತ್ಮಕ ಭಾವ, ಒಂಟಿತನದ ಭಾವ, ಭಯದ ಭಾವ. ಇದಕ್ಕೆ ಸರಿಯಾದಂತಹ ಉತ್ತರ
ಒಂಟಿತನದ ಭಾವ. ಈ ಒಂದು ತತ್ಕ್ಷಣದಲ್ಲಿ ಸಂಘಶೀಲತೆಯ ವರ್ತನೆಯನ್ನು ತೋರಿಸುವಂತಹ ಒಂದು ವರ್ತನೆಗೆ ಈ ಒಂದು ಸಂವೇದನೆ ಎನ್ನುವಂತಹ ಒಂದು ಒಂಟಿತನ ಎನ್ನುವಂತಹ ಭಾವನೆ ಮೂಡುವಂತಹದ್ದು. ಹಾಗೆ ಭಾಷೆ, ಶಾಲೆ ಅಥವಾ ಪೋಷಕರಿಂದ ಪಡೆಯುವ ತರಬೇತಿ, ಇದರ ಮೂಲಕ ಮಗುವಿನಲ್ಲಿ ಉಂಟಾಗುವಂತಹ ಕಲಿಕೆಗೆ ಒತ್ತು ನೀಡುವ ವಿಕಾಸದ ಒಂದು ಘಟಕಾಂಶ. ಇದಕ್ಕೆ ಸರಿಯಾದಂತಹ ಉತ್ತರ ಸಾಮಾಜಿಕ ಪ್ರಸರಣ. ಸಾಮಾಜಿಕ ಅಂತಂದ್ರೆ ಸಮಾಜದಲ್ಲಿರುವಂತಹ ಒಂದು ಭಾಷೆ ಮತ್ತು ಶಾಲೆ ಮತ್ತು ಪೋಷಕರು ಇವರು ಸಮಾಜದಲ್ಲಿ ಬರೋದ್ರಿಂದ ಇದನ್ನು ನಾವು ಸಾಮಾಜಿಕ ಪ್ರಸರಣ ಅಂತ ನಾವು ಉತ್ತರವನ್ನ ನೋಡಬಹುದು. ಪಿಯಾಜೆಯವರ ಪ್ರಕಾರ ಮಗುವು ನೈತಿಕವೂ ಅಲ್ಲದ ಅನೈತಿಕವೂ ಅಲ್ಲದ ವರ್ತನೆಗಳನ್ನು ತೋರ್ಪಡಿಸುವ ನೈತಿಕ ವಿಕಾಸದ ಹಂತ. ಇದಕ್ಕೆ ಸರಿಯಾದಂತಹ ಉತ್ತರ ಸಂಬಂಧ ಭಾವಹೀನ ಹಂತ ಅಂತ ನಾವು ನೋಡುವುದು. ಪಿಯಾಜೆ ಇವರು ಜೀನ್ ಪಿಯಾಜೆ ಇವರ ಪೂರ್ಣ ಹೆಸರು. ಇವರು ಸ್ಪೇನ್ ದೇಶದ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿ, ಮಕ್ಕಳ ಜ್ಞಾನೋತ್ಪತ್ತಿಯ ಒಬ್ಬ ಕುರಿತಾದಂತಹ ಪ್ರಸಿದ್ಧ ಸಿದ್ಧಾಂತವನ್ನ ನೀಡಿದವರು. ಹಾಗೆ ಇವರು ಜ್ಞಾನ ಅಭಿವೃದ್ಧಿಯ ಹಂತಗಳು, ಒಟ್ಟು ಅವರು 4 ಜ್ಞಾನ ಅಭಿವೃದ್ಧಿಯ ಒಂದು 4 ಹಂತಗಳನ್ನು ಹೇಳಿದ್ದಾರೆ. ಪರೀಕ್ಷೆ ದೃಷ್ಟಿಯಿಂದ ಪಿಯಾಜೆ ಅವರ 4 ಜ್ಞಾನಾಭಿವೃದ್ಧಿ ಹಂತಗಳನ್ನು ನೀವು ಅಧ್ಯಯನ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ. ಅಂದರೆ ಈ ಒಂದು ವರ್ತನೆ ಯಾವ ಒಂದು ಹಂತದಲ್ಲಿ ಅಂತಂದ್ರೆ 6ರಿಂದ 12 ವರ್ಷದಲ್ಲಿ ಈ ಒಂದು ಹಂತವನ್ನು ನಾವು ನೋಡಬಹುದು. ಸಂಬಂಧ ಭಾವಹೀನ ಹಂತ ಅಂದ್ರೆ ಒಂದು ಮಗುವಿಗೆ ನಾವು ಆತನ ಒಂದು ಶ್ರಮವನ್ನು ನಾವು ಪ್ರಶಂಸೆ ಕೊಟ್ಟಾಗ ಆತ ಒಬ್ಬ ಉತ್ತಮ ವ್ಯಕ್ತಿ ಆಗ್ತಾನೆ. ಆದರೆ ಆತನಿಗೆ ಟೀಕೆ ಮಾಡೋದ್ರಿಂದ ಆತ ಹೀನತೆಯ ಭಾವನೆಯನ್ನು ಹೊಂದುತ್ತಾನೆ. ಈ ಒಂದು ಹಂತದಲ್ಲಿ ಸಂಬಂಧ ಭಾವಹೀನ ಹಂತ ಅಂತಂದ್ರೆ ಮಗುವಿನಲ್ಲಿರುವಂತಹ ಭಾವನೆಗಳ ಒಂದು ಹೀನತೆಯನ್ನು ನಾವು ಈ ಒಂದು ವರ್ತನೆಯ ಒಂದು ತೋರ್ಪಡಿಕೆಯ ಮುಖಾಂತರ ನಾವು ವಿಕಾಸದ ಹಂತದಲ್ಲಿ ನೋಡಬಹುದು. ಉತ್ತರ ಬಾಲ್ಯದ ಕೊನೆ ಹಂತದ ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆಯನ್ನ ಗುರುತಿಸಿ. ಇದಕ್ಕೆ ಸರಿಯಾದಂತಹ ಉತ್ತರ ಬಾಲಕಿಯರ ಎತ್ತರ ಮತ್ತು ಬಾಲಕರ ಒಂದು ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ. ಉತ್ತರ ಬಾಲ್ಯ ಒಂದು ಅವಸ್ಥೆಯಲ್ಲಿ ಅಂತ ಅಂದ್ರೆ 6ರಿಂದ 12 ವರ್ಷದ ಒಂದು ಅವಧಿಯಲ್ಲಿ ಇರುವಂತಹ ಮಕ್ಕಳ ಒಂದು ಅದರಲ್ಲಿ ಬಾಲಕಿಯರ ಎತ್ತರ ಹೆಚ್ಚಾಗಿರುತ್ತದೆ ಮತ್ತು ಬಾಲಕರ ಎತ್ತರ ಕಡಿಮೆಯಾಗಿರುವಂತಹ ಒಂದು ಹೇಳಿಕೆ ಸರಿಯಾಗಿದೆ. ಹೇಳಿಕೆ ಎ, ಒಬ್ಬ ವಿದ್ಯಾರ್ಥಿಗೆ ನೀವು ಸಮಸ್ಯೆಯನ್ನು ನೀಡಿದರೆ ಅದನ್ನು ಪೂರ್ಣಗೊಳಿಸಲು ಆತನು ಬಿ ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತಾರೆ. ಹಾಗೆ ಪ್ರತಿ ದಿನವೂ ಅದೇ ಕಾಲಾನುಕ್ರಮಗತಿಯಲ್ಲಿ ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಸಾಗುತ್ತಾನೆ. ಹೇಳಿಕೆ ಬಿ, ಕಲಿಯುವ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಿಧಾನಗತಿಯ ಒಂದು ವಿಧಾನವನ್ನು ಒಳಗೊಂಡಂತೆ ವ್ಯವಸ್ಥಿತವಾಗಿ ಹೊಸ ವಿಚಾರವನ್ನು ಗಳಿಸಿಕೊಳ್ಳುತ್ತಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಹೇಳಿಕೆ 1 ಎ ಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿ ಯು ಹೇಳಿಕೆ ಎ ಗೆ ಪೂರಕವಾಗಿದೆ. ಅಂದ್ರೆ ಕಲಿಕೆಯಲ್ಲಿ ಕಾಲಾವಕಾಶ ಮತ್ತು ನಿಧಾನಗತಿ ಮತ್ತು ಸಮಯವನ್ನು ಕೊಡೋದು ಬಹಳಷ್ಟು ಮುಖ್ಯ ಅಂತ ಈ ಒಂದು 2 ಹೇಳಿಕೆಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಒಂದು ಮಗು ಇತರರಿಗೆ ತನ್ನಿಂದ ತಪ್ಪಾದಾಗ ಅಪರಾಧ ಮನೋಭಾವನೆಯನ್ನ ಅನುಭವಿಸುತ್ತದೆ. ಮಗುವು ಈ ವರ್ತನೆಗೆ ಕಾರಣವಾದ ವಿಕಾಸ ಅಂದ್ರೆ ಮಗು ಇತರರಿಗೆ ತನ್ನಿಂದ ತಪ್ಪಾದಾಗ ಅಪರಾಧದ ಒಂದು ಮನೋಭಾವನೆ ಅನುಭವಿಸುತ್ತದೆ. ತನ್ನಲ್ಲಿ ತಪ್ಪಾಗಿದ್ರೆ ಅದು ಅನುಭವಿಸುತ್ತೆ. ಅದು ಯಾವ ಒಂದು ವಿಕಾಸ ಅಂತಂದ್ರೆ ಸಾಮಾಜಿಕ ಹಂತದಲ್ಲಿ ಸಾಮಾಜಿಕ ವಿಕಾಸದಲ್ಲಿ ಮಗು ತನ್ನಲ್ಲಿ ಇರುವಂತಹ ತಪ್ಪು ಬೇರೆಯವರಿಗೆ ತೊಂದರೆ ಅದನ್ನ ಅನುಭವಿಸುತ್ತೆ. ಇದು ಒಂದು ಸಮಾಜದ ಒಂದು ವಿಷಯ ಆಗಿರುತ್ತೆ.
ನಗರದ ಮಕ್ಕಳ ವಸ್ತ್ರ ವಿನ್ಯಾಸ, ಮಾತುಗಾರಿಕೆ ಮುಂತಾದ ಅಂಶಗಳು ಹಳ್ಳಿಯವರಿಂದ ಅನುಕರಣೆ ಒಳಪಡುತ್ತದೆ. ಇದರಲ್ಲಿ ಅಡಗಿರುವಂತಹ ಅನುಕರಣೆಯ ನಿಯಮವು. ಇದಕ್ಕೆ ಸರಿಯಾದಂತಹ ಉತ್ತರ ಮೇಲುಸ್ತರದಿಂದ ಕೆಳಸ್ತರದವರೆಗೆ. ಅಂದರೆ ಇಲ್ಲಿ ಮೇಲುಸ್ತರದಿಂದ ಕೆಳಸ್ತರದವರೆಗೆ ಒಂದು ವಸ್ತ್ರ ವಿನ್ಯಾಸವನ್ನು ನಾವು ಮಾತುಗಾರಿಕೆಯನ್ನು ನೋಡುವಂತಹದ್ದು. ಅಂದರೆ ಹಳ್ಳಿಯವರಿಂದ ಅನುಕರಣೆಯನ್ನು ಒಳಪಡಿಸಿರುವಂತಹದ್ದು. ಅಂದರೆ ಹಳ್ಳಿಯಲ್ಲಿ ಅವರು ಮಾಡಿರುವಂತಹ ನಾವು ಮಾತುಗಾರಿಕೆ, ವಸ್ತ್ರಗಳು ಇವುಗಳನ್ನು ನಗರದ ಮಕ್ಕಳ ಒಂದು ವಿನ್ಯಾಸವನ್ನು ಹಳ್ಳಿಗರು ಯಾವ ರೀತಿಯಾಗಿ ಅಂತಂದರೆ ಮೇಲುಸ್ತರದಿಂದ ಅಂತಂದರೆ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಅವರು ಅನುಕರಣೆ ಮಾಡುವಂತಹದ್ದನ್ನು ನಾವು ನೋಡುವಂತಹದ್ದು. ದೈಹಿಕ ಶಿಕ್ಷಣ ಬೋಧಕರು ಬಾಸ್ಕೆಟ್ಬಾಲ್ ಕ್ರೀಡೆಗಾಗಿ ದೈಹಿಕ ಶಿಕ್ಷಣ ಬೋಧಕರು ಮತ್ತು ಬಾಸ್ಕೆಟ್ಬಾಲ್ ಕ್ರೀಡೆಗಾಗಿ ಎತ್ತರದ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಾರೆ. ಉತ್ತರವು ಇದರ ಫಲವಾಗಿದೆ. ಆನುವಂಶೀಯತೆ ಇದಕ್ಕೆ ಸರಿಯಾದಂತಹ ಉತ್ತರ. ತರುಣರು ನಿಷ್ಠಾಭಾವವನ್ನು ಇರುವೆಡೆಗೆ ಬೆಳೆಸಿಕೊಳ್ಳುತ್ತಾರೆ. ಸಮವಯಸ್ಕರು ಇದಕ್ಕೆ ಸರಿಯಾದಂತಹ ಉತ್ತರ. ಅಂದರೆ ತರುಣರು ತಮ್ಮಲ್ಲಿರುವಂತಹ ನಿಷ್ಠಾವಂತ ಭಾವನೆಯನ್ನು ಪೋಷಕರಲ್ಲಿಯೂ ಕೂಡ ಬೆಳೆಸಿಕೊಳ್ಳುತ್ತಾರೆ, ಹಾಗೂ ಒಡಹುಟ್ಟಿದವರಲ್ಲಿಯೂ ಕೂಡ ಮತ್ತು ಶಿಕ್ಷಕರಲ್ಲಿಯೂ ಕೂಡ ಒಂದು ನಿಷ್ಠಾವಂತ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಅತಿ ಹೆಚ್ಚಾಗಿ ತಮ್ಮ ಸಮವಯಸ್ಕರಲ್ಲಿ ನಿಷ್ಠೆಯನ್ನು ಹೆಚ್ಚಾಗಿ ತೋರಿಸಿಕೊಳ್ತಾರೆ. ಅಪರಾಧ ಮತ್ತು ಸಮಸ್ಯೆ ವರ್ತನೆಯ ಇತಿಹಾಸವನ್ನು ಹೊಂದಿರುವ ತರುಣರಲ್ಲಿ ಕಂಡುಬರುವಂತಹ ಸಂಕೇತ. ಇದಕ್ಕೆ ಸರಿಯಾದಂತಹ ಉತ್ತರ ಋಣಾತ್ಮಕ ಸ್ವಬಿಂದು. ಒಂದು ಅಪರಾಧ ಮತ್ತು ಸಮಸ್ಯೆಯ ವರ್ತನೆಯ ಇತಿಹಾಸವನ್ನು ಹೊಂದಿರುವಂತಹ ಒಂದು ಸಂಕೇತ ಋಣಾತ್ಮಕ ಸ್ವಬಿಂಬ ಅಂತ ನೋಡುವಂತಹದ್ದು. ಅಂದರೆ ಸಕಾರಾತ್ಮಕವಾಗಿ ಅಲ್ಲ, ಋಣಾತ್ಮಕವಾಗಿ ಮತ್ತು ಧನಾತ್ಮಕವಾಗಿ ನಾವು ನೋಡೋದಾದರೆ ಇಲ್ಲಿ ಋಣಾತ್ಮಕ ಸ್ವಬಿಂಬ ಇದಕ್ಕೆ ಸರಿಯಾದಂತಹ ಉತ್ತರ. ವಿದ್ಯಾರ್ಥಿಯು ನೃತ್ಯ ಪ್ರದರ್ಶನದಲ್ಲಿ ಕಣ್ಣು ಮತ್ತು ಕೈಗಳ ಸಮನ್ವಯತೆಯನ್ನು ಬಳಸುತ್ತಾನೆ. ಈ ಪ್ರಕ್ರಿಯೆಗೆ ಕಾರಣವಾಗುವ ವಿಕಾಸವು. ಒಂದು ನೃತ್ಯವನ್ನು ಮಾಡಬೇಕಾದ್ರೆ ಕಣ್ಣು ಮತ್ತು ಕೈಗಳನ್ನು ಬಳಸಿಕೊಳ್ತಾನೆ. ಇದು ಯಾವ ಒಂದು ವಿಕಾಸ ಅಂತಂದರೆ ಸ್ನಾಯು ವಿಕಾಸ. ಇದು ಬೌದ್ಧಿಕ ವಿಕಾಸ ಅಂತಂದರೆ ಆ ಒಂದು ಕೇಳುವಿಕೆ ಆಗಿರಬಹುದು. ಸಂಜ್ಞಾ ಅಂತಂದರೆ ಸನ್ನೆಗಳ ಮುಖಾಂತರ ಕಲಿಯುವಂತಹದ್ದು. ಸಂವೇದನಾ ಅಂತಂದರೆ ನಾವು ತಂಡಗಳಲ್ಲಿ ಮಾಡುತ್ತಿರುವಾಗ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಮಾಡುವಂತಹದ್ದು. ಆದರೆ ಕಣ್ಣು ಮತ್ತು ಕೈಗಳನ್ನು ನಾವು ಬಳಸಿಕೊಂಡಾಗ ಅದು ಸ್ನಾಯು ವಿಕಾಸವಾಗುತ್ತದೆ. ಶಾಲೆಯಲ್ಲಿ ಮಧ್ಯಾಹ್ನ 3ಕ್ಕೆ ಬಾರಿಸುವ ಗಂಟೆಯ ಶಬ್ದದ ನಂತರ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಹೋಗುತ್ತಾರೆ. ಈ ವರ್ತನೆಯ ಸ್ವರೂಪ. ಇದಕ್ಕೆ ಸರಿಯಾದಂತಹ ಉತ್ತರ ಕಲಿಕೆ. ಇದು ಪ್ರತಿನಿತ್ಯ ಇದೇ ರೀತಿಯಾಗಿ ನಡೆಯೋದ್ರಿಂದ 3 ಗಂಟೆಗೆ ಗಂಟೆಯನ್ನು ಬಾರಿಸಿದಾಗ ಮಕ್ಕಳಿಗೆ ಗೊತ್ತಿರುತ್ತೆ ಏನಪ್ಪ ಅಂತಂದರೆ ನಾವು ಶಾಲೆಯಿಂದ ಮನೆಗೆ ಹೋಗುವಂತಹ ಸಮಯ ಎಂದು. ಹಾಗಾಗಿ ಮಕ್ಕಳು ಇದೊಂದು ಕಲಿಕೆ. ಹಾಗಾಗಿ ಇದನ್ನು ಮಕ್ಕಳು ಸರಿಯಾಗಿ ಪಾಲನೆ ಮಾಡ್ತಾರೆ. ಇದು ಒಂದು ಕಲಿಕೆ. ಪರಿಹಾರ ಸಮಸ್ಯೆಗೆ ತಂತ್ರವಲ್ಲದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಾಯೋಗಿಕತೆ. ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಪರಿಣಾಮಕಾರಿ ಮಾಡುವಲ್ಲಿ ಶಿಕ್ಷೆಯನ್ನು ಬಳಸಲಾಗುತ್ತದೆ. ಇದನ್ನು ಪ್ರತಿನಿಧಿಸುತ್ತದೆ. ವಿಮುಖ ಶಾಸ್ತ್ರೀಯ ಅನುಬಂಧನ ಎನ್ನುವಂತಹ ಒಂದು ಕಲಿಕೆಯನ್ನು, ಒಂದು ಅನುಬಂಧನೆಯ ಒಂದು ಬೋಧನಾ ಕಲಿಕೆಯ ಒಂದು ಪ್ರಕ್ರಿಯೆಯನ್ನು ಶಿಕ್ಷೆಯಲ್ಲಿ ಬಳಸಲಾಗುತ್ತದೆ. ಘಟಕವನ್ನು ಪೂರ್ಣಗೊಳಿಸಿದ ನಂತರ ಶಿಕ್ಷಕರು ನೀಡಿದ ನಿಯೋಜಿತ ಕಾರ್ಯವನ್ನು ವಿದ್ಯಾರ್ಥಿ ಬರೆಯುತ್ತಾನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡುಬರುವ ಕಲಿಕೆಯು
ಇದಕ್ಕೆ ಸರಿಯಾದಂತಹ ಉತ್ತರ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ ಅಂತ ನೋಡುವಂತಹದ್ದು. ವಸ್ತುಗತ ಮೌಲ್ಯೀಕರಣದ ಸ್ವರೂಪವು. ಇದಕ್ಕೆ ಸರಿ ಉತ್ತರ ಮಗುವು ಏನನ್ನು ಕಲಿಯುತ್ತದೆ ಎಂದು ತಿಳಿಯಲು ವಸ್ತುಗತ ಮೌಲ್ಯೀಕರಣದ ಒಂದು ಸ್ವರೂಪವು ನೋಡುವಂತಹದ್ದು.